ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಎಸ್, ನೀವು ತಮ್ಮನೆಲ್ಲ ನೋಡಿ ಶಾಕ್ ಆಗಿರ್ಬೋದು. ಪಿಲ್ ಸಾಲ್ಟ್ ಅವ್ರಿಗೆ ಇಂಜುರಿ ಇತ್ತು, ಏನು IPL ಅಂತ ರಿಕವರ್ ಆಕಾರಿಲ್ಲ ಎಲ್ಲ ಶಾಕ್ ಆಗಿರ್ಬೇಕು. ಸೊ ಅದಕ್ಕೆಲ್ಲ ಉತ್ತರ ನನ್ನ ಹತ್ರ ಐತಿ. ಅದಕ್ಕೆ ವಿಡಿಯೋ ನಾವು ಕೊನೆ ನೋಡ್ರಿ, ನಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಾಗೆ ಇಂಥ ಕ್ರಿಕೆಟ್ ಅಪ್ಡೇಟ್ಸ್ ಏನೈತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಿ. ಓಕೆ, ಬ್ಯಾಕ್ ಟು ದ ಟಾಪಿಕ್. ಪಿಲ್ ಸಾಲ್ಟ್ ಅವ್ರಿಗೆ ಇಂಜುರಿ ಎಲ್ಲಿ ಆಯ್ತು ಮತ್ತು IPL ಆಡ್ತಲ್ಲ ಎಲ್ಲ ಕ್ವಶನ್ ಐತೆ, ಅದನ್ನ ಹೇಳ್ಕೊತ ಫಸ್ಟ್ ಪಿಲ್ ಸಾಲ್ಟ್ ಅವ್ರಿಗೆ ಎಲ್ಲಿ ಇಂಜುರಿ ಆತಂದಾಗ ಇವರು ಈ ಐ ಪಿ ಎಲ್ ಈ ಹೋದರ್ಸ್ IPL ಗೆಲ್ಬೇಕಾದ್ರೆ, ನಮ್ಮ RCB ಗೆಲ್ಬೇಕಾದ್ರೆ ಪಿಲ್ ಸಾಲ್ಟ್ ಅವ್ರ ಮೇನ್ ಕಾರಣ ಇದ್ರು. ಸೊ ಇವ್ರು IPL ಗೆಲ್ಸಿದ ಕೂಡಲೇ ಮುಂದೋಗಿ ಅವ್ರು ಇಂಟರ್ನ್ಯಾಷನಲ್ ಟೀಮಿಗೆ ಆಡ್ತಾರ. ಹಂಗ ಸಾಧ್ಯ ಇವ್ ಲೀಗ್ ಅದು ಆಡ್ತಾರ. ಆ ಲೀಗ್ ಎಲ್ಲ ಆಡೋ ಟೈಮ್ದಾಗ ಸಖತ್ ಫಾರ್ಮ್ ಆಗಿದ್ರ. ಮತ್ತೆ ಈ ವರ್ಷದ ಹೇಳ್ತೀನಿ, ಎಸ್ಪೆಷಲಿ 25-26 ಅಂತ ಬಂದಾಗ ಪಿಲ್ ಸಾಲ್ಟ್ ಅವರು ಹೆವಿ ಡೆವಿಲ್ ಫಾರ್ಮ್ ಆಗಿದ್ರ ಹೇಳ್ಬೇಕು. ಒಟ್ಟ ಬೀಸ್ ಒಟ್ಟ ಸಿಕ್ಸ್ ಅಪರ್ ಇಂಥವೆಲ್ಲ ಬಿಡಿತಿರು. ಸೊ ಅದೇನಾಗೈತೆ, IPL ಮುಗ್ದಿಂದ ಇವರು ತಮ್ಮ ಇಂಟರ್ನ್ಯಾಷನಲ್ ಟೀಮ್ ಅಂದ್ರೆ ಇಂಗ್ಲೆಂಡ್ ಟೀಮಿಗೆ ಆಡ್ತಾರೋ, ಅಲ್ಲಿ ಸಖತ್ತಾಗಿ ಆಡ್ತಾರೋ. ಅದು ಮುಂದಿನ ಇವ್ರದ್ದು ಇಂಗ್ಲೆಂಡ್ದವ್ರ ಒಂದು ಇದು ಪ್ರೀಮಿಯರ್ ಲೀಗ್ 100 ಚಾಲು ಆಗುತ್ತೆ, ಅಲ್ಲಿ ಸಖತ್ತಾಗಿ ಆಡ್ತಾರೋ. ಮತ್ತು ಅವ್ರದ್ದು ಇನ್ನೊಂದು ಸೂಪರ್ ಸ್ಮ್ಯಾಶ್ ಐತೆ, ಅಲ್ಲಿ ಸೂಪರ್ ಆಗಿ ಆಡ್ತಾರೋ. ಮತ್ತು ಆದಾಗಿಂದ T10 ಲೀಗ್, ಅಬುಧಾಬಿ T10 ಲೀಗ್ ಅಂತ ಬರುತ್ತೆ. ಅಲ್ಲಂತ ಹೇಳ್ತೀನಿ, ಇವರು ಟೀಮ್ ಡೇವಿಡ್ ಇಬ್ರು ಸೇರಿಸಿ ಈ ಪರಿ ಹೊಡಿ ಆಡ್ತಾರೋ. ಪಿಲ್ ಸಾಲ್ಟ ಮತ್ತು ಟೀಮ್ ಡೇವಿಡ್ ಇಬ್ರು ಒಂದೇ ಟೀಮ್ನಾಗ ಇದ್ರು ಕಾಣಿಸ್ತದೆ. ಪಿಲ್ ಸಾಲ್ಟ ಮತ್ತು ಟೀಮ್ ಡೇವಿಡ್ ಇಬ್ರು ಒಂದೇ ಟೀಮ್ನಾಗ ಇದ್ರು. ನಾವ್ ಹೊಡಿತಾರೆ, ನೀವ್ ಹೊಡಿತಾರೆ, ನಾವ್ ಹೊಡಿದ್ನಿ. ಒಟ್ಟು ಟೀಮ್ ಡೇವಿಡ್ ಪಿಲ್ ಸಾಲ್ಟ್ ಒಬ್ರಿಗೊಬ್ರು ಕಾಂಪಿಟೇಟರ್ ಆಗಿ ರನ್ ಹಿಡ್ಲತ್ತರು. ಇದೇನಾಕೈತಿ, ನೆಕ್ಸ್ಟ್ ಅಬುಧಾಬಿ T10 ಲೀಗ್ ಮುಗಿದಿದ್ದ ನೆಕ್ಸ್ಟ್ ಅವ್ರು ಆಡ್ಲಕ್ ಬರ್ತಾರೋ IL T20. ಸೊ ಅವ್ರು ಇಂಜುರಿ ಆಗಿದ್ದ ಹೀಗೆ ಇಲ್ಲಿ ಒಮ್ಮಿಗೆ ಇಂಜುರಿ ಏನು ಆಗಲಿಲ್ಲ. ಅವರು IL T20 ಆಡ್ಲಕ್ ಬರ್ತಾರೋ ಪಿಲ್ ಸಾಲ್ಟ್ ಅವರು. ಸೊ IL T20 ಒಳಗೆ ಪಿಲ್ ಸಾಲ್ಟ್ ಅವರು ಯಾವ ಟೀಮ್ಗೆ ಇರ್ತಾರಂದ್ರೆ, ಪಿಲ್ ಸಾಲ್ಟ್ ಅವರು ADKR ಅಂದ್ರೆ ಅಬುಧಾಬಿ ನೈಟ್ ರೈಡರ್ಸ್. ಓಕೆ, ಅಬುಧಾಬಿ ನೈಟ್ ರೈಡರ್ಸ್ ಪರ ಪಿಲ್ ಸಾಲ್ಟ್ ಇರ್ತಾರ. ಪ್ರಾಕ್ಟೀಸ್ ಸಖತ್ತಾಗಿರತ್ತೆ, ಮ್ಯಾಚ್ ಸೂಪರ್ ಆಗಿ ಆಡ್ಯಾರ ಇವ್ರು ಅಂತ ಹೇಳುತ್ತೆ. ಇವ್ರು ಆಡಿದ ಇನ್ನಿಂಗ್ಸ್ ಅಂತ ನೆಕ್ಸ್ಟ್ ಲೆವೆಲ್. ಪ್ರತಿ ಮ್ಯಾಚ್ ಇವ್ರದ್ದು ಕಾಂಟ್ರಿಬ್ಯೂಷನ್ ಎಲ್ಲ ಒಂದೆರಡು ಮ್ಯಾಚ್ 4 ರನ್ 10 ರನ್ನಿಗೆ ಔಟ್ ಆಗ್ಯಾರ. ಉಳ್ಕಿದ್ ಮ್ಯಾಚ್ ಎಲ್ಲ ತಿರ್ತಾಡ್ ಬರ್ತಾರ. ಒಟ್ಟ ಇವ್ರು ನಾನು ಆಗ ಸ್ಟಾಟ್ಸ್ ನೋಡತ್ತೀನಿ, ಇವ್ರು ಇಂಜುರಿ ಆಗೋಕ್ಕಿಂತ ಉಳ್ಕಿದ ಮ್ಯಾಚ್ ಅನ್ನ ಒಟ್ಟು ಬಾರಾಡ್ಯಾರ. ಅದು ಇವರು ಒಮ್ಮಿಗೆ ಇಂಜುರಿ ಆಗಿಲ್ಲ, ಹೋಗಿ ಎಲಿಮಿನೇಟರ್ ಮ್ಯಾಚ್ ನ ಇಂಜುರಿ ಆಗ್ಯಾರು. ಸೊ ಅದಕ್ಕೆ ಎಲ್ಲರಿಗೆ ಕ್ವಶನ್ ಆಗೈತೆ ಅಂದ್ರೆ IPL ಸೇಮ್ ಬಂದೈತಿಲ್ಲ, ಅದಕ್ಕೆ ಆಡ್ತಾರಲ್ಲ ಕ್ವಶನ್ ಐತಿ ಅಟ್ಟಕರೆ. ಉಳ್ಕಿದ್ ಇವ್ರು ಬಿಟ್ಟು ಆಡಿದ್ದೆಲ್ಲ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಇವರು ಒಂದೇ ಮ್ಯಾಚ್ ಆಡ್ತಾರೋ, ಇದು ಇಡೀ IL T20 ಪೂರ ಎಲ್ಲ ಐತ್ಲಾ 50, 70, 40, 70, 60 ಆಡ್ಯಾರ. ಮತ್ತೆ 10 ಇನ್ನಿಂಗ್ಸ್ ಆಡ್ಯಾರ. 10 ಇನ್ನಿಂಗ್ಸ್ ಒಳಗೆ 50+ ಪಿಲ್ ಸಾಲ್ಟ್ ಅವರು. ಸೊ ಅದಕ್ಕೆ ಇಂಥ ಬ್ಯಾಟ್ಸ್ಮನ್ ಹೆಂಗ್ ಇಂಜುರಿ ಆತಂದ್ರ, ಇವರು ಕ್ವಾಲಿಫೈ ಇವತ್ತು ಎಲಿಮಿನೇಟರ್ ಮ್ಯಾಚ್ ಆಡೈತಾರೆ. ಸೊ ಎಲಿಮಿನೇಟರ್ ಮ್ಯಾಚ್ ಒಳಗ 43 ರನ್ ಹೊಡಿತಾರ. ಹಿಂದೆಡೆ ಇನ್ನೇನು ಕ್ವಾಲಿಫೈರ್ ಮ್ಯಾಚ್ ಪ್ರಾಕ್ಟೀಸ್ ಮಾಡೋ ಟೈಮ್ದಾಗ ಪಿಲ್ ಸಾಲ್ಟ್ ಇಂಜುರಿ ಆಗೈತಿ. ಸೊ ಪ್ರಾಕ್ಟೀಸ್ ಮಾಡೋ ಟೈಮ್ದಾಗ ಇಂಜುರಿ ಆಗೈತೆ ಅಂದ್ರೆ ಇಟ್ ಈಸ್ ಹೆವಿ ಡಿಸ್ಗಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೇಕು. ವೆರಿ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೇಕು. ನೀವು ಮೇನ್ ಮ್ಯಾಚ್ ನಾಗ ಏನಾರ ಇಂಜುರಿ ಆಗಿದ್ರ ಇಲ್ಲಿ ಆಟ ಆಡ್ಲಕ್ಕೆ ಏನ್ ಇಂಜುರಿ ಐತಿ, ಇದು ಪ್ರಾಕ್ಟೀಸ್ ಒಳಗೆ ಇಂಜುರಿ ಆಗೋಣ ಒಂಥರ ಆದಂಗೆ ಆಕೈತಿ. ಈಗ ನಮ್ಮ ಮಯಾಂಕ್ ಅಗರ್ವಾಲ್ ಆಗಿದ್ರೆ, ಸಿರಾಜ್ ಬಾಯ್ ತೆಲಿ ಹೋಗಿದ್ ಇಂಜುರಿ ಆಗಿದ್ರೆ. ಸೊ ಹಂಗ ಆಕೈತಿ ತೆಗದ. ಸೊ ಪಿಲ್ ಸಾಲ್ಟ್ ಅವರು ಪ್ರಾಕ್ಟೀಸ್ ಮಾಡೋ ಟೈಮ್ದಾಗ ಇಂಜುರಿ ಆಗಿರುತ್ತೆ. ಸೊ ಇದು ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ಇನ್ನೊಂದು ಅದಾಗಿಂದ ನೆಕ್ಸ್ಟ್ ಕ್ವಾಲಿಫೈರ್ ಮ್ಯಾಚ್ ಆಡಿಲ್ಲ ಇವರು. ಏನ್ರಿ ಇಂಜುರಿ ಸ್ವಲ್ಪ ಸಣ್ಣದಿತ್ತಂದ್ರೆ ಆಡ್ಬಿಡ್ತಾರೆ ನೆಕ್ಸ್ಟ್ ಮ್ಯಾಚ್. ಆದ್ರೆ ಇವರು ಇಂಜುರಿ ಕನ್ಸರ್ನ್ ಸಂಬಂಧ ನೆಕ್ಸ್ಟ್ ಮ್ಯಾಚ್ ಆಡಿಲ್ಲ, ಕ್ವಾಲಿಫಿಕೇಶನ್ ಮ್ಯಾಚ್ ಆಡಿಲ್ಲ. ಅದು ಕ್ವಾಲಿಫಿಕೇಶನ್ ಎಲಿಮಿನೇಟರ್ ಬತ್ತ ಹೆವಿ ಇಂಪಾರ್ಟೆಂಟ್ ಮ್ಯಾಚ್. ಸೊ ಕ್ವಾಲಿಫೈರ್ ಮ್ಯಾಚ್ ಆಡಿಲ್ಲ ಅಂದ್ರೆ ನನ್ನ ಪ್ರಕಾರ ಪಿಲ್ ಸಾಲ್ಟ್ ಅವ್ರಿಗೆ ಎಂತ ಇಂಜುರಿ ಐತೆ, ಒಂದ್ ಸ್ವಲ್ಪ ಹೆವಿ ಐತೆ ಅಂತ ಅನಿಸ್ಲಾದ ಸದ್ಯಕ್ಕೆ. ಸೊ IPL ಆಡಂಗಿಲ್ಲ IPL ಆಡ್ತಾರೆ. ಅದಕ್ಕೆ ಇಂಜುರಿ IPL 2 ದಿವಸ ಐತಿ, ಮಾರ್ಚ್ ಅಂದ್ರೆ 1-2 ತಿಂಗಳು ಬೇಕಾಗಿತ್ತು. ವರ್ಲ್ಡ್ ಕಪ್ ಸೆಲೆಕ್ಟ್ ಆಗ್ಯಾರ ಇಂಥ ಎಲ್ಲ ಆಗಿ. ಸೊ ವರ್ಲ್ಡ್ ಕಪ್ ಎಲ್ಲ ಆಡ್ತಾರೋ ಅಂತ ಹೆವಿ ಇಂಜುರಿ ಸದ್ಯಕ್ಕೆ ಐತಿ. IPL ಎಲ್ಲ ಕಮ್ಮಿ ಆಗಿರುತ್ತೆ. ಸೊ ಇದು ನನ್ನ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಂಜುರಿ ಸದ್ಯಕ್ಕೆ ಹೆವಿ ಐತಿ, ಯಾರು ರಿಕವರ್ ಆಗ್ಲಕ್ ಟೈಮ್ ಹೋಯ್ತು ಅವ್ರಿಗೆ. ಸೊ ಅದಕ್ಕೆ ಯಾರು ತಲೆ ಕಟ್ಸೋ ಅವಶ್ಯಕತೆ ಇಲ್ಲ. ಈ ಪಕ್ಕಾ ಪಿಲ್ ಸಾಲ್ಟ್ ಅವರು ಬರ್ತಾರ IPL ಟೈಮಿಗೆ. ನಮ್ಮ RCB ಆಡೇ ಆಡ್ತಾರೆ ಈ ಸೀಸನ್ ಅಂತ ನಾ ಭರವಸೆ ಕೊಡ್ತಾ ಇದೀನಿ. ಪಕ್ಕ ಆಡೇ ಆಡ್ತಾರೆ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡಂಗ, ಸಬ್ಸ್ಕ್ರೈಬ್ ಮಾಡ್ಕೊಳ್ಸೋ. ಮತ್ತೊಂದು ಎಲ್ರಿಗೂ ನಮಸ್ಕಾರ.